ಅದಕ್ಕೆ ನಾನು ಕೆಲವು ವಿಷಯಗಳನ್ನ ಭಾಳ ಸ್ಟ್ರೈಟಾಗಿ ಮಾತಾಡ್ತೀನಿ, ಸ್ಟ್ರೈಟಾಗಿ ಹೇಳ್ತೀನಿ. ತುಂಬ ಒಬ್ಬ ವಿಷನ್ ಕಟ್ಕೊಂಡು ಬಂದವನ್ನ ತುಂಬ ಡಿಸ್ಟರ್ಬ್ ಮಾಡೋರೇ ಜಾಸ್ತಿ ಇರೋದು. ಆ ಡಿಸ್ಟರ್ಬ್ ನನಗಾಯಿತು. ನಾನು ಯಾರು ಏನು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಹೇಗೆ ಇದಾಗುತ್ತೆ, ಯಾರದೇ ಸಿನಿಮಾಗಳನ್ನು ನೋಡಿದ್ರು ಯಾಕೆ ಎಲ್ಲ ಸಿನಿಮಾಗಳು ಒಂದೇ ಥರ ಅನಿಸುತ್ತೆ? ಒಂದೇ ಆಟೋ ಡ್ರೈವರ್ ಕೇಳಿ ಸರ್, ಒಂದೇ ಥರ ಅನಿಸುತ್ತೆ ಸರ್. ನಾವು ಮೊಬೈಲಲ್ಲಿ ಚಿಕ್ಕ ಚಿಕ್ಕದು ಏನೇನೋ ನೋಡ್ತೀವಿ ಸರ್, ಸಾಕು. ಯಾರೋ ಯೂಟ್ಯೂಬಲ್ಲಿ ಕಾಮಿಡಿ ಮಾಡ್ತಾನೆ, ಇನ್ಯಾರೋ ಏನೋ ಮಾಡ್ತಾನೆ, ಅದು ನೋಡ್ತೀವಿ ಸರ್. ಇದು ಕೇಳಿದ್ದು ನಾನು ನೋಡ್ತಾ ಇಲ್ಲ. ಆಮೇಲೆ ನಾನು ಈಗ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮಲ್ಲಿ ತುಂಬ ಕಡಿಮೆ ಆಗಿದೆ ಬರ್ತಾ ಇರ್ತಕ್ಕಂಥದ್ದು. ಮಲಯಾಳಂನಲ್ಲಿ ಬರ್ತಾ ಇದೆ, ಹಿಂದಿಯಲ್ಲೂ ಬರ್ತಾ ಇದೆ, ಬೇರೆ ಇದರಲ್ಲಿ ಬರ್ತಾ ಇದೆ. ಈಗ ನಾವೆಲ್ಲರೂ ಇವತ್ತು ಪ್ರೇಕ್ಷಕರು ಬರ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಪ್ರೇಕ್ಷಕರು ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಪ್ರೇಕ್ಷಕನಿಗೆ ಉತ್ತರ ಕೊಡ್ತಾ ಇದ್ದೇನೆ, ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಹೇಗೆ ಇದಾಗುತ್ತೆ, ಯಾರದೇ ಸಿನಿಮಾಗಳನ್ನು ನೋಡಿದ್ರು ಯಾಕೆ ಎಲ್ಲ ಸಿನಿಮಾಗಳು ಒಂದೇ ಥರ ಅನಿಸುತ್ತೆ? ಒಂದೇ ಆಟೋ ಡ್ರೈವರ್ ಕೇಳಿ ಸರ್, ಒಂದೇ ಥರ ಅನಿಸುತ್ತೆ ಸರ್. ನಾವು ಮೊಬೈಲಲ್ಲಿ ಚಿಕ್ಕ ಚಿಕ್ಕದು ಏನೇನೋ ನೋಡ್ತೀವಿ ಸರ್, ಸಾಕು. ಯಾರೋ ಯೂಟ್ಯೂಬಲ್ಲಿ ಕಾಮಿಡಿ ಮಾಡ್ತಾನೆ, ಇನ್ಯಾರೋ ಏನೋ ಮಾಡ್ತಾನೆ, ಅದು ನೋಡ್ತೀವಿ ಸರ್. ಇದು ಕೇಳಿದ್ದು ನಾನು ನೋಡ್ತಾ ಇಲ್ಲ. ಕಾರಣ ಎಲ್ಲ ಒಂದೇ ಪ್ಯಾಟ್ರನ್ನಲ್ಲಿದ್ದೀವಿ. ನೀವು ಹೇಳಿದ್ರಲ್ಲ ಆಗಿನ ಸಿನಿಮಾ ಅಂತ, ಒಂದು ಜನ್ಮದ ಜೋಡಿ, ಒಂದು ಕಾದಂಬರಿ ಆಧಾರಿತವಾದಂಥ ಸಿನಿಮಾ. ಆಮೇಲೆ ನಾನು ಈಗ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮಲ್ಲಿ ತುಂಬ ಕಡಿಮೆ ಆಗಿದೆ ಬರ್ತಾ ಇರ್ತಕ್ಕಂಥದ್ದು. ಮಲಯಾಳಂನಲ್ಲಿ ಬರ್ತಾ ಇದೆ, ಹಿಂದಿಯಲ್ಲೂ ಬರ್ತಾ ಇದೆ, ಬೇರೆ ಇದರಲ್ಲಿ ಬರ್ತಾ ಇದೆ. ಈಗ ನಾವೆಲ್ಲರೂ ಇವತ್ತು ಪ್ರೇಕ್ಷಕರು ಬರ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಪ್ರೇಕ್ಷಕರು ಯಾಕೆ ಬರ್ತಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಪ್ರೇಕ್ಷಕನಿಗೆ ಉತ್ತರ ಕೊಡ್ತಾ ಇದ್ದೇನೆ, ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನಮ್ಮ ನಾಯಕ ನಟರು ಇದಕ್ಕೆ ಕಾರಣ ಅಲ್ವಾ? ಇದು ಬರೀ ನಾಯಕ ನಟರದ್ದು ಒಂದೇ ಆಗಲ್ಲ ಸರ್. ಇದು ಕಂಟ್ರೋಲ್ ಮಾಡ್ತಾ ಇರೋದು ಅವರೇ ಹೇಳ್ತಾನೆ. ಬಟ್ ಇದ್ರೂ ಸರ್ ನನಗೆ ಏನು ಅನ್ಸುತ್ತೆ, ಅದನ್ನು ಮೀರೇ ಒಬ್ಬ ಡೈರೆಕ್ಟರ್ ನಿಂತ್ಕೋಬೇಕು ಸರ್. ಯಾವಾಗ ಹೌದು ಅಲ್ಲ, ಈಗ ಏನಾಗುತ್ತೆ ಅಂದರೆ ಸರ್, ಮೊನ್ನೆ ಒಂದು ಡಿಸ್ಕಷನ್ ಆಯಿತು ಒಂದು ಇದೇ ವಿಷಯವಾಗಿ. ನಾನು ಅದನ್ನೇ ಹೇಳಿದೆ, ಅಂದರೆ ಬಜೆಟ್ ಜಾಸ್ತಿ ಆಗ್ತಾ ಇದೆ ಸಿನಿಮಾದ್ದು. 100 ಕೋಟಿ 150 ಕೋಟಿ ಅಲ್ಲ, ಒಬ್ಬ ಪ್ರೊಡ್ಯೂಸರಿಗೆ 10 ಕೋಟಿದೆ ಸಿನಿಮಾ ಮಾಡಿದ್ರೆ 10ರಿಂದ ನಮಗೆ 10 ಕೋಟಿ ಅಂತ ಅಂದ್ಕೊಂಡಿರ್ತೀವಿ, ಅದು ನೋಡಿದ್ರೆ 20 ಕೋಟಿ ಆಗುತ್ತೆ. ಕಾರಣ ಏನು ಅಂದಾಗ ಒಂದೊಂದೊಂದೊಂದೇ ಕೊಡ್ತಾ ಹೋದಾಗ, ನನ್ನ ಪ್ರಕಾರ ಇಲ್ಲ ಸರ್, ಸಿನಿಮಾ ಈಸ್ ಎ ಸೈನ್ಸ್, ಸೋಷಿಯಲ್ ಸೈನ್ಸ್. ನಾನು ಆ್ಯಡ್ ಫಿಲ್ಮಿಗೂ ಕೆಲಸ ಮಾಡಿದ್ದೀನಿ, ಸಿನಿಮಾಗೂ ಕೆಲಸ ಮಾಡಿದ್ದೀನಿ. ಕೆಲವು ಹಾಲಿವುಡ್ ಬೇಸ್ಡ್ ಫಿಲ್ಮ್ಗಳು ಬೆಂಗಳೂರಿಗೆ ಬಂದಾಗ ಅವ್ರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಅಂದರೆ ಪಾರ್ಟ್ ಆಫ್ ಇದು ಯಾವುದೋ ಫ್ರೆಂಚ್ ಮೂವಿ, ಇದು ಸಣ್ಣದೇನೋ ಒಂದು ಇದು ಬರುತ್ತೆ, ಎಲ್ಲೋ ಬಾಂಬೆಗೆ ಹೋಗ್ತೀವಿ, ಅವ್ರ ಜೊತೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಸಿನಿಮಾ ಯೂಶಲಿ ಎಷ್ಟು ಅವರ್ ಇರುತ್ತೆ ಸರ್? ಹಿಂದೆ 3 hours ಇರೋದು, 2-3/4 ಗಂಟೆ ಇರೋದು ಸಿನಿಮಾ. ಕೊನೆಗೆ ಕಡಿಮೆ ಆಗ್ತಾಗಿ 2 ಗಂಟೆ 10 ನಿಮಿಷಕ್ಕೆ ಬಂದು ನಿಂತಿದೆ. ಈ 2 ಗಂಟೆ 10 ನಿಮಿಷ ನಾವೊಂದು ಸಿನಿಮಾವನ್ನು ಮಾಡ್ತೀವಿ. ಈ ಸಿನಿಮಾ ಮಾಡುವಾಗ ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾಗೆ 2 ಗಂಟೆ 10 ನಿಮಿಷ ಇರುವಂತಹ ಸಿನಿಮಾದಲ್ಲಿ ಬೈಫರ್ಕೇಟ್ ಮಾಡಿದಾಗ, ಪ್ರತಿಯೊಂದು ಸೀನ್ ಅಂತ ಬೈಫರ್ಕೇಟ್ ಮಾಡಿದರೆ ಆ್ಯಸ್ ಯೂಶುವಲ್ 60 to 70 to 80 ಸೀನ್ಸ್ ಇರುತ್ತೆ. ಇಂಟ್ರಿಕೆಸಿ ಜಾಸ್ತಿ ಆದಷ್ಟು ಸೀನ್ ಜಾಸ್ತಿ ಆಗುತ್ತೆ, ಅದರ ಶೂಟ್ ಟೈಮ್ನ ಕಡಿಮೆ ಆಗುತ್ತೆ. ನಿಮಗೆ ಒಂದು ಸೀನು, ಇಂಟ್ರೊಡಕ್ಷನ್ ಸೀನು ನಾನು 1.5 ನಿಮಿಷ ಮಾಡ್ತೀನಿ ಅಂದರೆ, ಆ 1.5 ನಿಮಿಷ ನಾನು ಹೇಗೆ ತೆಗಿತೀನಿ ಅದಕ್ಕೊಂದು ಬಜೆಟ್ ಇರುತ್ತೆ. ಯಾವ ಥರ ಶಾರ್ಟ್ ತೆಗಿತೀನಿ, ಅದಕ್ಕೆ ನಿಮಗೆ ವೆಸ್ಟರ್ನಲ್ಲಿ ಅದನ್ನು ಸ್ಟೋರಿ ಬೋರ್ಡ್ ಅಂತ ಮಾಡ್ತಾರೆ. ಆದರೆ ಹಿಂದಿನ ಡೈರೆಕ್ಟ್ರು ಚಿತ್ರನೇ ಸತ್ಯಜಿತ್ ರಾಯ್ ಇದಾರಲ್ಲ, ಅವರು ಆಗಲೇ ಸ್ಟೋರಿ ಬೋರ್ಡ್ ಮಾಡ್ತಾಯಿದ್ರು. ನಾನು ಹೆಂಗೆ ಶಾರ್ಟ್ ತೆಗಿತೀನಿ, ಇದು ಎಷ್ಟು ನಿಮಿಷ ಬರುತ್ತೆ, ನನ್ನ ಶಾರ್ಟ್ನ ಅರ್ಥ ಹೆಂಗಿರಬೇಕು, ನಾನು ಏನು ಲೆನ್ಸ್ ಹಾಕಿ ತೆಗಿತೀನಿ ಅನ್ನೋದು ಪ್ರಿಪೇರ್ ಮಾಡ್ಕೊಂಬರೋರು ಅವ್ರು. ಹಾಗೆ ಆಮೇಲೆ ಎಷ್ಟು ಬೇಕೋ ಅಷ್ಟು ತೆಗಿಯೋರು. ಇದು ಸೈನ್ಸು. ಈಗೇನಾಗ್ತಿದೆ ಅಂದರೆ, ತುಂಬ ಜನ ಡೈರೆಕ್ಟರ್ಗಳು ಒಂದು ಸಿನಿಮಾಗೆ ತೆಗೆಯುವ ಏನಿದೆಯಲ್ಲ, ಒಂದು ಸಿನಿಮಾಗೆ ನಾವು 3 ಸಿನಿಮಾದಷ್ಟು ಶೂಟ್ ಮಾಡ್ತಿದ್ರು ಮುಂಚೆ. ಯಾಕೆಂದರೆ ಯಾಕೆಂದರೆ ಆ ಕಡೆಗೆ ಶಾರ್ಟ್ ಬರುತ್ತೆ, ಈ ಕಡೆಗೆ ಶಾರ್ಟ್ ಬರುತ್ತೆ, ಇನ್ನೊಂದು ಕಡೆಗೆ ಶಾರ್ಟ್ ಬರುತ್ತೆ. 1 ನಿಮಿಷಕ್ಕೆ ನಾವು ಇಷ್ಟು ಶಾರ್ಟನ್ನು ಡಿವೈಡ್ ಮಾಡ್ತೀವಿ ಅಂತ 1 ನಿಮಿಷಕ್ಕೆ ಶಾರ್ಟ್ ಡಿವೈಡ್ ಮಾಡಿ ಪಕ್ಕಾ ಮಾಡಿ ಶೂಟ್ ಮಾಡೋರು. ಆಮೇಲೆ ಎಷ್ಟು ಬೇಕು ಅನ್ನೋದು ಗೊತ್ತಿತ್ತು, ಅಷ್ಟೇ ಶೂಟ್ ಮಾಡೋರು. ಆಮೇಲೆ ಒಂದು ಸರಿ ಸೀನ್ ಮಾಡಿಬಿಟ್ಟು ನೋಡಿ, ತುಂಬ ರೇರು, ಇಲ್ಲ ಇದೊಂದು ರೀಶೂಟ್ ಮಾಡಬೇಕು ಅಂತ, ರೀಶೂಟ್ ತುಂಬ ಕಡಿಮೆ ಇತ್ತು. ಯಾಕಂದರೆ ಅವಾಗ ಇದ್ದಿದ್ದು ನಮಗೆ ನೆಗೆಟಿವ್. ಹೌದು. ಆಮೇಲೆ ಆ್ಯಕ್ಟರ್ಗಳು ಪ್ರಿಪೇರ್ ಆಗಿರಬೇಕಾಗಿತ್ತು. ಡೈರೆಕ್ಟ್ರು ಒಂದು ಕಾಲದಲ್ಲಿ ಲೈವ್ ನಿಮಗೆ ರೆಕಾರ್ಡ್ ಆಗೋದು,
ಹಾಡು ರೆಕಾರ್ಡ್ ಆಗೋದು, ಮ್ಯೂಸಿಷಿಯನ್ಸ್ ಕೂತಿರೋರು, ನಾಟಕದ ಥರ ಅದನ್ನೆಲ್ಲ ಹಾಗೆ ಪ್ಲ್ಯಾನ್ ಮಾಡಿರೋರು. ಈ 1 ನಿಮಿಷದ ಸೀನನ್ನು ನಾವು ಕರೆಕ್ಟಾಗಿ ಬೈಫರ್ಕೇಟ್ ಮಾಡ್ದೇನೆ ಎಲ್ಲ ಸೀನ್ಗಳನ್ನು ನೀವು ಅವತ್ತು ಅಲ್ಲೇ ಬರೆದು ನಾನು ಹಿಂಗೆ ಶಾಟ್ತೀನಿ ಹಂಗೆ ಬರೆಯೋಕ್ಕೊಂದು ಟೈಮ್ ಹೋಯ್ತು. ಅಂದರೆ ಟೈಮ್ ಇದೆಯಲ್ಲ, ಟೈಮ್ ಈಸ್ ಕಾಲ್ ಶೀಟ್ ನಮ್ಮಲ್ಲಿ. ನಿಮಗೆ ನೀವು 500 ಜನನ ಇಟ್ಕೊಂಡು ನೀವು ಮಧ್ಯಾಹ್ನದವರೆಗೆ ನೀವು ಸೀನ್ ಬರೀತಾ ಕೂತ್ರೆ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಏನು ಶಾರ್ಟ್ ತೆಗಿಬೇಕು ಅಂತ ಗೊತ್ತಿರಲ್ಲ. 500 ಜನರ ಬಾಟ ಏನಾಯಿತು? ಈ ಹೀರೋದು ಬಿಟ್ಬಿಡಿ ಸರ್, ಜೂನಿಯರ್ ಆರ್ಟಿಸ್ಟ್ ಬಂದಿರ್ತಾನೆ, ಟೆಕ್ನಿಷಿಯನ್ ಇರ್ತಾರೆ, ನಮ್ಮದು ಫಿಕ್ಸ್ ಆಗಿರುತ್ತೆ. ಪಾಪ ಲೇಬರರ್ಸ್ ಏನಿದ್ದಾರೆ ಅವ್ರದ್ದೆಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಿಮಗೆ ಆ ಫಿಕ್ಸ್ ಆಗಿದಾಗ ಅವ್ನ ಕಾಲ್ ಶೀಟ್ ಜಾಸ್ತಿ ಆಗುತ್ತೆ. ಈಗ ಇವತ್ತು ನಾನು 3 ಲಕ್ಷದ ಇರುತ್ತೆ ನನ್ನ ಬಜೆಟು, ಇವತ್ತು ನಮ್ಮೊಂದು 200 ಜನ ಬಂದಿದ್ದಾರೆ. ನಾನು ಹೇಳ್ತಿರೋದು ಬೇರೆದೆಲ್ಲ ಬಿಟ್ಟು ಇವತ್ತು 3.5 ಲಕ್ಷ ರೂಪಾಯಿ ನಂದು ಖರ್ಚು ಬರುತ್ತೆ ಇವತ್ತು ಪ್ರೊಡಕ್ಷನ್ನು ಅಂತ ಇರೋದು. ನೀವು ಅರ್ಧ ದಿನ ನೀವು ಅಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಕೂತ್ಕೊಂಡ್ರೆ ಇನ್ನೊಂದು ಕಾಲ್ ಶೀಟ್ ಜಾಸ್ತಿ ಆಯ್ತಲ್ಲ, ಇನ್ನು ಅರ್ಧ ಕಾಲ್ ಶೀಟು. ಆವಾಗ ಎಷ್ಟಾಗುತ್ತೆ? 1.5 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಆ 1.5 ಲಕ್ಷ ರೂಪಾಯಿ ಜಾಸ್ತಿ ಆದರೆ ಇನ್ನು 10 ದಿನಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ? 15 ಲಕ್ಷ ಆಗುತ್ತೆ. ಆದರೆ ದೊಡ್ಡ ದೊಡ್ಡ ಪ್ರೊಡಕ್ಷನಲ್ಲಿ ಹೆಂಗಾಗುತ್ತೆ? ಎಷ್ಟು ಕೋಟಿ ಖರ್ಚಾಗುತ್ತೆ? ಮತ್ತು ಇದು ಒಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರು ಕೂತು ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮತ್ತು ಬಜೆಟ್ ಮಾಡೋದಕ್ಕಂತಲೇ ಇರ್ತಕ್ಕಂಥದ್ದು. ಬಜೆಟ್ ಬರಬೇಕು ಅಂದರೆ ಒಬ್ಬ ಡೈರೆಕ್ಟರ್ ಜೊತೆ ಆರ್ಟ್ ಡೈರೆಕ್ಟ್ರು, ಸಿನಿಮಾಟೋಗ್ರಾಫರು ಜೊತೆಲಿ ಯಾರು ಟೆಕ್ನಿಷಿಯನ್ ಕೂತ್ಕೊಂಡು ಹೋಲ್ ಬಜೆಟನ್ನು ವರ್ಕೌಟ್ ಮಾಡಬೇಕು ಒಂದು ಸಿನಿಮಾಗೆ. ಆ ಓವರಾಲ್ ಸಿನಿಮಾನ 2 ಗಂಟೆ 10 ನಿಮಿಷಕ್ಕೆ ನಾನು ಈ ಸೀನಿಗೆ ಎಷ್ಟು ಖರ್ಚಾಗುತ್ತೆ, ಈ ಸೀನಿಗೆ ಇಷ್ಟು ಖರ್ಚಾಗುತ್ತೆ, ಇದು ದೊಡ್ಡ ಸೀನು ಇಷ್ಟು ಖರ್ಚಾಗುತ್ತೆ ಎಲ್ಲ ಹಾಕ್ಕೊಂಡು ಯಾವುದನ್ನು ನಾವು ಬೇರೆ ಥರದಲ್ಲಿ ಶೂಟ್ ಮಾಡಿ ಈ ಬಜೆಟನ್ನು ಕಡಿಮೆ ಮಾಡೋ ಒಂದು ಡಿಸ್ಕಷನ್ ಎಲ್ಲ ಆದಮೇಲೆ ಸಿನಿಮಾಗೆ ಹೋಗ್ತಾಯಿದ್ರು. ಈಗ ಹಂಗಿಲ್ವಲ್ಲ. ಒಂದು 10 ವರ್ಷ ಆಯ್ತೇನೋ ಮಲ್ಲಕಂಬದ ಬಗ್ಗೆ ಮಾತಾಡಿ. ಹೌದು, ಇಲ್ಲ ಅದಕ್ಕೆ ಸ್ಟೋರಿ ಬೋರ್ಡಿಂದ ಎಲ್ಲ ಮಾಡೋದು ಅದು ಇಲ್ಲೇ, ಅದು ಒಂದು ದೊಡ್ಡ ಇದು. ಆಮೇಲೆ ನನಗೆ ಅದು ಯಾಕೋ ಗೊತ್ತಿಲ್ಲ, ನನ್ನ ಡೈರೆಕ್ಷನ್ ಆಗುವಂಥ ಸಿನಿಮಾಗಳಿಗೆ ತುಂಬ ಅಡೆತಡೆ ಒಂಥರ. ಆಮೇಲೆ ಗೊತ್ತಿಲ್ಲ, ನಾನು ಇನ್ನೊಂದು ಏನಾಗ್ಬಿಟ್ಟಿದೆ, ಕೆಲವ್ರು ಹೇಳ್ತಾರೆ ಅರುಣ್ ಸರ್ ಹೇಳ್ತಾರೆ ಮಾಡಲ್ಲ ಅಂತ. ಹಂಗಲ್ಲ ನನ್ನ ಆ್ಯಟಿಟ್ಯೂಡ್. ನನಗೆ ನಿಮ್ಗೆ ಹೇಳಿದ್ನಲ್ಲ, ಇದು ಈ ಸ್ಥಿತಿಯಲ್ಲಿ ಹೋದರೆ ಪ್ರೊಡ್ಯೂಸರ್ ನಿಮಗೆ ಕೆಲಸ ಕೊಡಲ್ಲ, ಗೊತ್ತಾ? ಯಾಕೆಂದರೆ ನಾನು ಒಬ್ಬ ಹೀರೋಗೆ ಅದನ್ನಾಗಬೇಕು, ಹೀರೋ ಹೇಳ್ದಂಗೆ ಕೇಳಬೇಕು. ಹೆಂಗಾಗುತ್ತೆ? ಡೈರೆಕ್ಟರ್ ಸಿನಿಮಾ ಇದು. ಸಿನಿಮಾ ಇಸ್ ನಾಟ್ ಓನ್ಲಿ ಅನ್ ಆ್ಯಕ್ಟರ್, ಫಸ್ಟ್ ಡೈರೆಕ್ಟ್ರೇ. ಯಾರು ಕಥೆ ಮಾಡ್ತಾನೆ, ಯಾರು ಚಿತ್ರಕಥೆ ಮಾಡಿ ಒಂದು ದೊಡ್ಡ ಕನಸನ್ನು ಕಟ್ತಾನೆ, ಇದು ಡೈರೆಕ್ಟರ್ ಓರಿಯೆಂಟೆಡ್ ಸಿನಿಮಾ. ಇದು ಮೊದಲು ಶೂಟ್ ಆಗುವ ಮುನ್ನ, ಕ್ಯಾಮ್ರಾ ಬರುವ ಮುನ್ನ ಫುಲ್ ವಿಜುವಲೈಸೇಷನ್ ಸಿನಿಮಾ ಆಗಿರೋದು ಒಬ್ಬ ಡೈರೆಕ್ಟರ್ ಕೈಯಲ್ಲಿ. ಅವನ ಹಿಂದೆ ಜೊತೆಲಿ ಕತೆ ಬರೆದವ್ರು ಇರ್ಬೋದು, ಅಥವಾ ಅವನೇ ಕತೆಗಾರ ಆಗಿರ್ಬೋದು. ಅದನ್ನು ಚಿತ್ರಕಥೆಗೆ ಕನ್ವರ್ಟ್ ಮಾಡಿ ನಾನು ಏನು ಮಾಡ್ತೀನಿ ಅನ್ನೋದು. ಅಲ್ಲಿ ಯಾವಾಗ ರೆಸ್ಪೆಕ್ಟ್ ಸಿಗುತ್ತೆ ಆವಾಗ ಸಿನಿಮಾಗೆ ಹೆಚ್ಚು ಇದು ಬರುತ್ತೆ. ಆಮೇಲೆ ಅವರೇ ಆ್ಯಕ್ಚುಲಿ ಡೈರೆಕ್ಟ್ರು, ಉಳಿದ ಟೆಕ್ನಿಷಿಯನ್ ಕೂತ್ಕೊಂಡು ಬಜೆಟಿಂಗ್ ಮಾಡಿ ಪ್ರೊಡ್ಯೂಸರ್ ಮುಂದೆ ಇಟ್ಕೋಬೇಕು. ಇಷ್ಟು ಬಜೆಟ್ ಆಗುತ್ತೆ, 10 ಲಕ್ಷ ರೂಪಾಯಿ ಆಗುತ್ತೆ ಅಥವಾ 10 ಕೋಟಿ ಆಗುತ್ತೆ. ಆದರೆ ಸಿನಿಮಾದಲ್ಲಿ ಕೆಲವು ಈ ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಸಣ್ಣ ಪುಟ್ಟ ಇಮ್ಯಾಜಿನೇಷನ್ಗೆ ಅವಕಾಶ ಇರೋದರಿಂದ ಎಸ್, ನಾವು 10ಅನ್ನು 12 ಅಂತ ಇಟ್ಕೊಳ್ಳೋಣ. ನೀವು 10 ಅಂತ ಹೇಳ್ತಿದ್ರಿ, ನಾವು 12ರಲ್ಲಿ ಎಕ್ಸ್ಟ್ರಾ 2 ಇಟ್ಕೊಂಡಿರೋಣ ಅನ್ನೋಂಗೆ ಕೆಲಸ ಮಾಡಬೇಕಾಗುತ್ತೆ. ಇದು ಹಂಗೆ ಆಗ್ತಾ ಇಲ್ವಲ್ಲ ಸರ್? ಆ ಪ್ರಾಜೆಕ್ಟ್ ಇದೆಯೇನು ಹಾಗೆ? ಆ ಪ್ರಾಜೆಕ್ಟ್ ಇನ್ನೂ ಇದೆ. ನಾನು ಅದೆಲ್ಲ ಈಗಾಗಲೇ ನೋಡಿ, ಕುಸ್ತಿ ಮೇಲೆ ಎಷ್ಟೋ ಸಿನಿಮಾ ಬಂತು. ನಾನು 2006-05 ನಾನು ಅದನ್ನು ಪೈಲ್ವಾನ್ ನೋಡ್ತಾ ಇದ್ದಾಗ ಇದೇ ನೆನಪಾಯ್ತು. ಹೌದು, ಮಲ್ಲಕಂಬ ಅಂತ ಅದು ಸಿನಿಮಾ. ಅದೊಂದು ಏನೋ ಇಲ್ಲಿ ಈಗ ಏನೋ ಯಾಕೆ ಅದ್ರ ಬಗ್ಗೆ ವಿವರ ಏನಿಲ್ಲ. ಅದನ್ನು ಒಂದು ಪಾಪ ರಾಕ್ಲೈನ್ ಅವರು ಒಪ್ಕೊಂಡಿದ್ರು, ದುನಿಯಾ ವಿಜಿದು ಮಾತುಕತೆ ಆಯಿತು, ಎಲ್ಲವೂ ಆಯಿತು. ಪ್ರಾಬ್ಲಮ್ ಏನು ಅಂದರೆ ಆಗ ಒಂದು ಸಣ್ಣ ಜಿಜ್ಞಾಸೆ ಬಂತು, ಕುಸ್ತಿ ವರ್ಕೌಟ್ ಆಗುತ್ತಾ ಕಮರ್ಷಿಯಲ್? ನಾನು ಹೇಳಿದೆ ಸರ್, ನಾನು ಕಮರ್ಷಿಯಲ್, ನಾನು ಸ್ಟೋರಿ ಬೋರ್ಡ್ ಮಾಡಿದೆ ಆ್ಯಕ್ಚುಲಿ, ನಂತರ ಈಗಲೂ ಇದೆ. ಹೋಲ್ ಕಾನ್ಸೆಪ್ಟ್ನ ಹೆಂಗೆ ತೆಗಿತೀನಿ, ಈಗ ನಾನು ಏನು ಹೇಳಿದ್ನಲ್ಲ ಆ ಥರದಲ್ಲೇ ನಾನು ಸ್ಕ್ರಿಪ್ಟ್ ಮಾಡಿದ್ದೀನಿ. ಕೊನೆಗೆ ಅದು ದುನಿಯಾ ವಿಜಯ್ ಜೊತೆನೂ ಮಾತುಕತೆ ಆಯಿತು, ಎಲ್ಲರದು ಆಯಿತು. ಅದು ಯಾಕೆ ಅಂತ ಗೊತ್ತಿಲ್ಲ, ಟಫಕ್ಕಂತ ಅದು ಡಿಟ್ಯಾಚ್ ಆಗಿಬಿಡ್ತು ಒಂದೇ ಸಾರಿ. ಒಂದು ನಾನು ಪರ್ಫೆಕ್ಷನ್ ಕಡೆಗೆ ಓಡೋದ್ರಿಂದ ಹಂಗೆ ಆಯಿತಾ, ಅಂದರೆ ನನಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಬೇಕು, ಇದೆಲ್ಲ ಅನ್ನಿಸ್ತಾ ಅನ್ನೋದು ಒಂದಿರ್ಬೋದು. ಯಾಕೆಂದ್ರೆ ನನಗೆ ಅದರ ವಿಜುವಲೈಸೇಷನ್ ಪಾರ್ಟೇ ಹಾಗೆ ಇದ್ದಿದ್ದದು. ಅದು ಒಂದೊಂದು ಸೀನ್ಗಳನ್ನು ನಾನು ಹೆಂಗೆ ಮಾಡಬೇಕು, ಎಲ್ಲಿ ಶೂಟ್ ಮಾಡಬೇಕು. ಆಮೇಲೆ ನನ್ನ ಫಸ್ಟು ರಾಕ್ಲೈನ್ ಅವ್ರ ಪಾಪ ರಿಯಲಿ ಗ್ರೇಟ್. ನಾನು ಫಸ್ಟ್ ಸ್ವಂತನೇ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಲೊಕೇಶನ್ನಲ್ಲಿ ಕೂತೆಲ್ಲ ಅದು ಬರೆದಿರೋದು.
ಈಗಲೂ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ ಎಲ್ಲ. ಆದರೆ ಅದು ಬಟ್ ಅದೇ ಈಗಲೂ ಮಾಡಿದರೂ ಅದೊಂದು ಗ್ರೇಟ್ ಸಿನಿಮಾನೇ, ಅದು ನನಗೆ ಚೆನ್ನಾಗಿ ಇದಿದೆ. ಆದರೆ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಪ್ರೊಡ್ಯೂಸರ್ ಜೊತೆ ಕೂತು ಮಾತಾಡಿ ಇದು ಮಾಡಿದ್ರೆ ಅದು ಯಾಕೋ ಗೊತ್ತಿಲ್ಲ, ನಾನು ಹೇಳುವ ರೀತಿ ಅವ್ರಿಗೆ ಸರಿ ಅನ್ನಿಸ್ತದೆ. ನನಗೆ ಗೊತ್ತೇ, ಐ ಆಮ್ ಸಾರಿ ಇದು. ಅದಕ್ಕೆ ನಾನು ಕೆಲವು ವಿಷಯಗಳನ್ನ ಭಾಳ ಸ್ಟ್ರೈಟಾಗಿ ಮಾತಾಡ್ತೀನಿ, ಸ್ಟ್ರೈಟಾಗಿ ಹೇಳ್ತೀನಿ. ಆಮೇಲೆ ಏನೇನೇನೋ ಅಡೆತಡೆಗಳು ಸರ್ ನಮ್ಮಲ್ಲಿ, ತಪ್ಪು ತಿಳ್ಕೊಬೇಡಿ. ತುಂಬ ಒಬ್ಬ ವಿಷನ್ ಕಟ್ಕೊಂಡು ಬಂದವನ್ನ ತುಂಬ ಡಿಸ್ಟರ್ಬ್ ಮಾಡೋರೇ ಜಾಸ್ತಿ ಇರೋದು, ತುಂಬ ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಆ ಡಿಸ್ಟರ್ಬ್ ನನಗಾಯಿತು. ನಾನು ಯಾರು ಏನು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಅದು ತಪ್ಪಾಗುತ್ತೆ. ಆಪಾದನೆ ಮಾಡೋದಕ್ಕೆ ಇಷ್ಟ ಬಟ್ ನನಗೆ ಡಿಸ್ಟರ್ಬ್ ಆಯಿತು. ಅದಾದಮೇಲೆ ನಾನು ಸುಮ್ಮನಾಗ್ಬಿಟ್ಟೆ. ಈಗ ಆದರೆ ನನಗೊಂದು ಏನಿದೆ ಅಂದರೆ, ದೇವ್ರು ಕೊಟ್ಟ ಕಲೆ, ನನಗೆ ಕೂತಲ್ಲಿ ನಾನು ಕತೆ ಮಾಡಬಲ್ಲೆ. ಚಿಕ್ಕದ ನಾನು ಮಕ್ಕಳಿಗೆಲ್ಲ ಕತೆ ಹೇಳ್ತೀನಿ. ಮೊನ್ನೆ ಪುಣ್ಯಕೋಟಿ ಕಥೆಯನ್ನು ಇನ್ ಬಿಟ್ವೀನ್ ದ ಲೈನ್ಸ್ ಮೂಲಕ ಹೇಳ್ತಾ ಇದ್ವಿ. ಹಾಗೆ ಇವತ್ತು ಸಿನಿಮಾ ಅನ್ನುವಂಥದ್ದು ಯೋಚನೆ ಮಾಡಿದಾಗಲೆಲ್ಲ ನನಗೆ ಹಾಗೆ ಅನಿಸುತ್ತೆ. ಇವತ್ತಿನ ಸಿನಿಮಾದಲ್ಲೂ ನಾನು ಭಾಗಿಯಾಗಿದ್ದೀನಿ, ನಾನು ಆ್ಯಕ್ಟ್ ಮಾಡ್ತೀನಿ, ಎಲ್ಲವೂ ಮಾಡ್ತೀನಿ. ಆದರೆ ಎಲ್ಲೋ ನಾವು ಒಂದು ಸೋಷಿಯಲ್ ಕನ್ಸರ್ನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಬರೀ ಹಾರ್ಷಾಗಿ ಹೇಳೋದನ್ನು ಮಾತ್ರ ಜಗತ್ತು ಬದಲಾಗುತ್ತೆ ಅನ್ನೋದು. ಯಾಕೆಂದರೆ ಬಸ್ಟರ್ ಕೀಟನ್, ಚಾಪ್ಲಿನ್, ಫೆಲಿನಿ, ತಾರ್ಕೋವಸ್ಕಿ, ಅಂದರೆ ಆ ಥರದ ಸಿನಿಮಾ ನಾನು ಹೇಳಿದೆ, ರಷ್ಯನ್ ಫಿಲ್ಮ್ ಮೇಕರ್ಸು, ಫ್ರೆಂಚ್ ಫಿಲ್ಮ್ನ ಇದಿರ್ಬೋದು. ಅಂದರೆ ನಾನು ಹೇಳೋದು ಆ ಕಾಲದಲ್ಲೆಲ್ಲ ನಮ್ಮನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡೋದಂಥ ಈ ನವ್ಯಕ್ಕೆ ಏನು ಬರ್ತೀವಲ್ಲ, ಅದು ಕಾವ್ಯ ಇರ್ಬೋದು ಅಥವಾ ನವ್ಯ ಸಿನಿಮಾಗೆ ಕನ್ವರ್ಟ್ ಆದಾಗೆಲ್ಲ ನಮಗೆ ವೆಸ್ಟರ್ನ್ ಇನ್ಫ್ಲುಯೆನ್ಸು ಆಗಿದೆ. ನಮ್ಮಲ್ಲಿ ತುಂಬ ಆಗಿದೆ, ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಆಗಿದೆ. ಅದರ ಮೇಲೆ ನಾವು ಸಿನಿಮಾಗಳನ್ನು, ಯಾಕೆಂದರೆ ಸಿನಿಮಾ ಅನ್ನೋ ಮಾಧ್ಯಮ ಬಂದಿರೋದೇ ಅಲ್ಲಿಂದ. ಆ ಮಾಧ್ಯಮದ ಮೂಲಕ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತಿರೋದು ನಾವು ಅವರಿಂದನೇ. ಇಂಥ ಡೈರೆಕ್ಟರ್ಗಳು ಸಿನಿಮಾ, ನಿಮಗೆ ರಶೋಮನ್ ಇರ್ಬೋದು, ಅಂದರೆ ನಿಮಗೆ ನೋಡಿ, ಜಪಾನಿ ಫಿಲ್ಮ್ನೆಲ್ಲ ನೋಡ್ತಾ ಬಂದರೆ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದವರು. ಥ್ರೋನ್ ಆಫ್ ಬ್ಲಡ್ ಇರ್ಬೋದು, ಅದೆಲ್ಲ ಈಗಿನ ಸಿನಿಮಾಗಳ ಥರ ಇದೆ. ನಿಮಗೆ ಆ ಕಾಲದಲ್ಲೇ ಆ ಥರ ಮಾಡಿದ್ದಾರೆ. ಆಮೇಲೆ ಇಡೀ ಜಗತ್ತಿನ ಸಿನಿಮಾಗಳು ನೋಡ್ಕೊಂಬಂದರೂ ಕೂಡ ನಾವು ಇದನ್ನೇ ಅನುಭವಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಈಗೇನು ನಾನು ಹೇಳ್ತಾ ಇದ್ದೀನಿ, ಬರೀ ಎಂಟರ್ಟೈನ್ಮೆಂಟೇ ಲೈಫ್ ಆಗಿದೆ ನಮಗೆ. ಪ್ರತಿಯೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಬೇಕಷ್ಟೆ. ಆಮೇಲೆ ಜೆನ್ಯೂನ್ ಅದು ಯಾವುದು ಅಂತ ಹುಡುಕುವ ಸಂಯಮವನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆ ಇವತ್ತು ಏನಾಗುತ್ತೆ ಅಂದರೆ, ಈ ಇನ್ಸ್ಟಾ ಬಂದಿರೋದು ನೀವೇನೋ ಒಂದು ಕೆಟ್ಟದಾದಂಥ ವಿಭಿನ್ನವಾದಂಥ ಒಂದು, ಅಂದರೆ ಅದು ಅರ್ಥವೇ ಇರೋಲ್ಲ ಅಂತ ಅಂದ್ಕೊಳ್ಳಿ, ಅದೇನೋ ಕ್ರಿಯೇಟ್ ಮಾಡಿರ್ತೀನಿ, ಅದು ಫೇಮಸ್ ಆಗುತ್ತೆ. ಆಮೇಲೆ ಆ ವ್ಯಕ್ತಿತ್ವಕ್ಕೆ ಬೆಲೆ ಬರೋಕ್ಕೆ ಸಿಗುತ್ತೆ, ಅವ್ರಿಗೆ 2 ಮಿಲಿಯನ್ಸ್ ಆಗುತ್ತೆ. ಇವಾಗ ಸಿನಿಮಾಗೆ ನಿಮಗೆ ಗೊತ್ತಿದೆಯಾ, ಸಿನಿಮಾಗೆ ಪೋಷಕ ಪಾತ್ರಗಳು, ಕೆಲವು ಪಾತ್ರಗಳಿಗೆ ಯಾರನ್ನು ಆಯ್ಕೆ ಮಾಡ್ತಿದ್ದಾರೆ ಅಂತ. ಯಾರಿಗೆ 2 ಮಿಲಿಯನ್ಸ್ ಇದೆ, ಯಾರಿಗೆ 3 ಮಿಲಿಯನ್ಸ್ ಇದೆ, ಹೆಣ್ಣುಮಕ್ಕಳ ಹುಡುಗರು, ಅವರನ್ನು ನಾವು ಸಿನಿಮಾಗೆ ತಗೋತಾ ಇದ್ದೀವಿ. ಆದರೆ ಇನ್ನೊಂದು ಹೇಳ್ತೀನಿ, ಕೆಲವು ಹುಡುಗರುಗಳು ಇನ್ಸ್ಟಾಗ್ರಾಮಲ್ಲಿ ಭಾಳ ಸೆನ್ಸಿಬಲ್ ಆಗು ಮಾಡ್ತಾಯಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರಿಗೆ ವ್ಯೂವರ್ಶಿಪ್ ಇದೆಯಾ ಅಂತ ನೋಡಿದ್ರೆ ಆ ಥರದ ವ್ಯೂವರ್ಶಿಪ್ ಇಲ್ಲ. ಈಗ ನೋಡಿ, ತುಂಬ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಂಡಂಥ ಬ್ರೋ, ಆ ಹುಡುಗನ ಎಷ್ಟು ಸೆನ್ಸಿಬಲ್ ಆಗಿರುತ್ತೆ. ಅಂದರೆ ನೀವು ಆ ಮೀಡಿಯಾನ ಭಾಳ ಎಜುಕೇಟಿವ್ ಆಗಿ, ಇನ್ಫಾರ್ಮೇಟಿವ್ ಆಗಿ, ಭಾಳ ಎಂಟರ್ಟೈನ್ಮೆಂಟ್ ಆಗಿ ನೀವು ಒಂದು ಜಗತ್ತಿನ ಬಗ್ಗೆ ಮಾತಾಡ್ತೇನೆ ಅಂದಾಗ ಆ ಬ್ರೋ ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾನೆ. ಯಾವುದೋ ದೇಶಕ್ಕೆ ಹೋಗ್ತಾನೆ, ನೋಡ್ತಾ, ಅಂದರೆ ಆ ಪಾಸಿಬಿಲಿಟೀಸ್ ಇದೆಯಲ್ಲ, ಅವನಿಗೆ ಒಳ್ಳೆ ವ್ಯೂವರ್ಶಿಪ್ ಇದೆಯಲ್ಲ ಅಲ್ವಾ. ಈಗ ಕೆಲವರು, ಈಗ ನಾನು ಆರ್ಟ್ ಎಲ್ಲ ಮಾಡ್ತೀನಿ, ಆರ್ಟ್ ಮಾಡಿ ಅದ್ರ ಬಗ್ಗೆನೇ ನೀವು ಒಂದು ಎಜುಕೇಷನ್ ಫಾರ್ಮೇಟಿಗೆ ಇದನ್ನು ಉಪಯೋಗಿಸ್ಕೊಂಡ್ರೆ ಇನ್ಸ್ಟಾಗ್ರಾಮ ತುಂಬ ಒಳ್ಳೆಯದು. ಒಂದು ಕ್ರಾಫ್ಟು, ಆರ್ಟು, ನಾವು ಅದಕ್ಕಿಂತ ಹೆಚ್ಚಾಗಿ ಏನಾಗ್ತಿದೆ, ನಮ್ಮಲ್ಲಿ ತುಂಬ ಹುಚ್ಚಾಟಗಳೇ ಜಾಸ್ತಿ ಆಗ್ತಿದೆ. ಆ ಹುಚ್ಚಾಟಗಳಿಗೆ ಜಾಸ್ತಿ ವ್ಯೂಸ್ ಆಗ್ತಿದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ತುಂಬ ತುಂಬ ಒಳ್ಳೆಯ ಚಿಕ್ಕದಾದಂಥ ಕಥೆಗಳನ್ನು ಮಾಡ್ಕೊಂಡು ಮಾಡುವಂಥ ಹುಡುಗರಿದ್ದಾರೆ. ಅದರ ಒಳ್ಳೆಯ ಇನ್ಫಾರ್ಮೇಷನ್ ಇದೆ. ಕೆಲವರು ಸೈನ್ಸ್ ಬೇಸ್ಡ್ ಮಾಡ್ತಾರೆ, ಕೆಲವರು ನಿಮಗೆ ನಮ್ಮ ಧರ್ಮೇಂದ್ರ ಅವ್ರು ನೋಡಿ, ನಮ್ಮ ನಾಡಿನ ಇತಿಹಾಸವನ್ನು, ಮೈಸೂರಿನ ಇತಿಹಾಸವನ್ನು ಹೇಳೋದ್ರ ಮೂಲಕ ಅವರು ಮಾಡ್ತಾರೆ. ತುಂಬ ಜನ ಈ ಥರದ್ದೆಲ್ಲ ಇದೆ. ಅದರ ನಡುವೆ ಪಾಪ ಏನಾಗ್ತದೆ, ಈ ಬೇರೆ ಎಲ್ಲದರ ನಡುವೆ ಇದೆಲ್ಲ ಮಂಕಾಗಿ ಕಾಣಿಸೋಕ್ಕೆ ಶುರು. ಯಾಕಂದರೆ ಅದು ಬೇಗ ಏನಾಗುತ್ತೆ, ಇಂಟ್ರೆಸ್ಟ್ ಆಗಿರುವ ಹಿಸ್ಟ್ರಿ ಇರ್ಬೋದು ಅಥವಾ ಇದಿರ್ಬೋದು, ಈಗ ಅದು ಗೊತ್ತಿಲ್ಲ, ಅದು ಮಕ್ಕಳಿಗೆ ಬೇಕೋ ಬೇಡ, ದೇ ವಾಂಟ್ ಟು ಮೋರ್ ಎಂಟರ್ಟೈನ್ಮೆಂಟ್. ಅಂದರೆ ಸುಮ್ಮನೆ 2 ನಿಮಿಷಕ್ಕೆ ಅದೇನೋ ಒಂದು ಕೆಟ್ಟದಾಗ ಹಾಡಿರ್ತಾರೆ, ಅದನ್ನೇ ಹೈಲೈಟ್ ಮಾಡ್ತಾರೆ, ಕೊನೆ ಅವರನ್ನು ಹೈಲೈಟ್ ಮಾಡ್ತಾರೆ. ಪಾಪ ಅವರಿಗೆ ಗೊತ್ತಿರಲ್ಲ, ಇನೋಸೆಂಟ್ ಆಗಿರ್ತಾರೆ ಆ ಮಕ್ಕಳು.
ಅವರನ್ನು ಸೆಲೆಬ್ರಿಟಿ ಲೆವೆಲ್ಗೆ ತೊಗೊಂಡು ನಿಲ್ಲಿಸ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದನ್ನು ತೊಗೊಂಡೋಗು ನಿಲ್ಲಿಸುವಂಥವ್ರು ಯಾರು, ನಿಮ್ಮನ್ನು ಫೇಮಸ್ ಮಾಡಿದವರೇ ನಿಮ್ಮನ್ನು ಕೆಳಗೆ ಇಳಿಸ್ಬಿಡ್ತಾರೆ. ಯಾಕಂದರೆ ಸಸ್ಟೈನಬಿಲಿಟಿ ಹೋಗ್ಬಿಟ್ಟಿರುತ್ತೆ ಅವರಿಗೆ. ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವರಿಗೆ ಇವ್ರು ಯಾರು ಅವರಿಗೆ ಬುದ್ಧಿ ಹೇಳೋಲ್ಲ. ಅಂದರೆ ನೀನು ಹೌದಮ್ಮ ಹಿಂಗೆ ಆಡ್ತಿದ್ಯಾ, ಬಟ್ ನೀನು ಒಂದು ಸ್ವಲ್ಪ ಸಾಧನೆ ಮಾಡು, ಈ ಥರದ್ದು ಬುದ್ಧಿ ಹೇಳಲ್ಲ. ಅವಳನ್ನು ಮೇಲೆ ತೊಗೊಂಡು ಕೂರಿಸ್ಬಿಡ್ತಾರೆ. ಆಮೇಲೆ ಒಂದೇ ಸರಿ ಕೆಳಗೆ ಬಿಡ್ತಾರೆ. ಅವರು ಒಂಥರ ಆಗ್ಬಿಡ್ತಾರೆ ನಿಮಗೆ. ಈ ನಮ್ಮ ಏನು ಪ್ಯಾಟೆ ಹುಡುಗ, ಹಳ್ಳಿ ಹೈದದಲ್ಲಿ ಒಬ್ಬ ಹುಡುಗ ಇದ್ದ ಗೊತ್ತಾ, ಈ ಟ್ರೈಬಲ್ ಹುಡುಗನ್ನ ಕರ್ಕೊಂಬಂದು ನಾವು ಮಾಡಿದಾಗ ಅವನು ಇನೋಸೆಂಟ್ ಜಗತ್ತಿಂದ ಒಂದೇ ಸರಿ ಬಂದು ವಾಪಸ್ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಹುಡುಗ. ಅಂದರೆ ಭಾಳ ಇನೋಸೆಂಟ್ ಆದಂಥ ಒಂದು ಜೀವ, ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ, ಅದನ್ನು ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ, ಅದು ತುಂಬ ಫೇಮಸ್. ಅದು ಏನೋ ಪಾಪ ತನಗಿರುವಂಥ ಒಂದು ತನ್ನ ಶೈಲಿಯಲ್ಲಿ ಹಾಡಿರ್ತಾಳೋ ಅಥವಾ ಒಂದೇನೋ ಒಂದು ಮಾಡಿರ್ತಾನೋ, ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಅವನು ಫೇಮಸ್ ಆಗ್ತಾನೆ. ಅವ್ನು ಫೇಮಸ್ ಆದವನ್ನ ನಾವೇನು ಮಾಡ್ತೀವಿ, ಮತ್ತೆ ಫೇಮಸ್ ಆದಕ್ಕೆ ಮತ್ತೆ ಅವ್ರ ಜೊತೆನೇ ಹೋಗ್ತೀವಿ. ಮಾಡ್ತಾ 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 ಅವರನ್ನು ಒಂದು ಇದಕ್ಕೆ ತೊಗೊಂಡು ನಿಲ್ಲಿಸಿ, ಅವರಿಗೆ ಫೈನಾನ್ಷಿಯಲಿನೂ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಅವ್ರ ಮುಂದೆ ಜೀವನ ಹೇಗೆ ಅದೆಲ್ಲ ಆಗ್ತಿದ್ದಂಗೆ ಇನ್ನೊಬ್ಬ ಯಾರೋ ಬರ್ತಾನಲ್ಲ. ಈಗ ಯಾವುದು, ಈಗ ನೋಡಿ ಸರ್, ನಾವೀಗ 35 ಅಂದರೆ ನಾಟಕ ಗೀಟಕ ಎಲ್ಲ ತಗೊಂಡ್ರೆ ಈ ನನ್ನ ಈ 63 ವರ್ಷಗಳಲ್ಲಿ ನಾನು ಚಿಕ್ಕ ಹುಡುಗನಿಂದನೇ ಇದ್ದಿದ್ದರಿಂದ ಒಂದು 55 ವರ್ಷದಿಂದನೂ ನಾವು ಇನ್ನೂ ಇದ್ದೀವಿ, ಇನ್ನೂ ಎನರ್ಜೆಟಿಕ್ ಆಗಿದ್ದೀವಿ, ಕೆಲಸ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಟ್ ಈಗ ಹಾಗಿಲ್ಲ ನಿಮಗೆ. ಈಗ 2 ವರ್ಷದಲ್ಲೇ ಇನ್ನೊಂದೇನೋ ಬಂದು ನಿಂತ್ಕೊಂಡಿರುತ್ತೆ. ಈಗ ಚೇಂಜಸ್ ಭಾಳ ಬೇಗ ಆಗುತ್ತೆ. ಅಂಥ ಹುಡುಗರುಗಳಿಗೆ ತಕ್ಷಣ ಚೇಂಜಸ್ ಆದಾಗ, ಕೆಲಸ ಇಲ್ಲದೆ ಇದ್ದಾಗ, ಅವರಿಗೆ ಸಿಗಬೇಕಾದಂಥ ಪ್ರಾಮುಖ್ಯತೆ ಸಿಗದೇ ಇದ್ದಾಗ ಮಾನಸಿಕವಾದಂಥ ಒದ್ದಾಟಗಳನ್ನು ಅವರು ಅನುಭವಿಸ್ತಾರೆ. ಆರ್ಕೆಸ್ಟ್ರಾ, ನಾನು ಸಾಗರದಲ್ಲಿರ್ತಾ ಸಂಗಮ್ ಆರ್ಕೆಸ್ಟ್ರಾ ಅಂತಿತ್ತು. ಹಾಡ್ತಿದ್ರ? ಇಲ್ಲ, ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಆಮೇಲೆ ಮಿಮಿಕ್ರಿ ಮಾಡ್ತಿದ್ದೆ. ಭಾಳ ಫೇಮಸ್ ಒಂದು ಕಾಲದಲ್ಲಿ. ನೀವು ನಂಬ್ತಿರಲ್ಲೋ, ಸ್ಟಾರ್ಡಮ್ ಇತ್ತು. ಅರುಣ್ ಕುಮಾರ್ ಅವಾಗ ಸಾಗರದ ಅರುಣ್ ಕುಮಾರ್ ಅವರಿಂದ ಮಿಮಿಕ್ರಿ ಅಂತ ಲಿಥೋ ಹಾಕೋರು. ಏನು ಜನ ದುರ್ಗಿ ಗುಡಿಯಲ್ಲೆಲ್ಲ ಸೇರೋದು. ಆಮೇಲೆ ನನ್ನ ಎಂಟ್ರಿ ಹೆಂಗೆ ಹೇಳಿ, ಜನ ಎತ್ತಿ 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 ತಂದು ಸ್ಟೇಜ್ ಮೇಲೆ ನನಗೆ ಬರ್ತಾ ಇದ್ದಂಗೆ ಎತ್ಕೊಂಡ್ಬಿಡು. ಅವಾಗ ಇನ್ನು ನಾನು SLC PUC. ಅಜನೀಶ್ ಲೋಕನಾಥ್ ಏನು ನಮ್ಮ ತೊಡೆ ಮೇಲೆ ಬೆಳೆದ ಹುಡುಗ. ಯಾಕಂದರೆ ಅವ್ರ ಅಪ್ಪ ನನಗೆ ತುಂಬ ಒಳ್ಳೆಯ ಗೈಡ್ ಮಾಡಿದವರು. ನಿಮ್ಮ ಲೈಫ್ನ ಈ ಓಟದಲ್ಲಿ ಮಧ್ಯದಲ್ಲಿ ಏನೊಂದು ಅಡಚಣೆ ಬಂತಲ್ಲ, ಸ್ಟುಡಿಯೋದ್ದು ಒಂದು ಹಂಪಿ ಚಾರೇಟ್ನ ಪಕ್ಕ ಹಂಪಿ ಚಾರೇಟ್ ಆಗಿತ್ತು ಹಾಗೆ ರೆಕ್ರಿಯೇಟ್ ಮಾಡಿ ಎಲ್ಲ ಮಾಡಿಟ್ಟಿದ್ವಿ. 10 ರಿಂದ 12 ಕೋಟಿಯಷ್ಟು ಹ್ಯೂಜ್ ಫೈರ್ ಆಗಿ ಯಾವುದೋ ಫಾಸ್ಟಾಗಿ ಹೋಗ್ತಾರೋ ಒಂದು ಅಡಚಣೆ ಬಂದ್ಬಿಟ್ಟು ಲೈಫ್ ಡಿಸ್ಟರ್ಬ್ ಆಗಿ ಮತ್ತೆ ಅದನ್ನು ಕಟ್ಕೊಂಡು ಈ ರೀತಿ ಎದುರು ಕೂತ್ಕೊಳ್ಳೋದಿದೆಯಲ್ಲ. ತುಂಬ ಸಪೋರ್ಟಿವ್, ಮೊದಲಿಂದನೂ ಸಪೋರ್ಟಿವ್ ನನ್ನ ಹೆಂಡತಿ. ಅದು ಆದಮೇಲೆ ಕೂಡ ತುಂಬ ಸಪೋರ್ಟಿವ್.